ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಜ್ಞಾನ ಬಿಂದುವಿಗೆ ಸ್ವಾಗತ. ಇತಿಹಾಸವನ್ನ ಮರೆಯುವವರಿಗೆ ಇತಿಹಾಸವನ್ನ ಸೃಷ್ಟಿ ಮಾಡಲು ಸಾಧ್ಯವಿಲ್ಲ. ಜೀವನ ದೊಡ್ಡದಾಗಿರುವುದಕ್ಕಿಂತ ಶ್ರೇಷ್ಠವಾಗಿರಬೇಕು. ಮೆದುಳಿನ ವಿಕಾಸ ಮಾನವನ ಅಸ್ತಿತ್ವದ ಅಂತಿಮ ಗುರಿಯಾಗಿದೆ. ಮಹಿಳೆಯರ ಪ್ರಗತಿಯ ಆಧಾರದ ಮೇಲೆ ಸಮುದಾಯದ ಪ್ರಗತಿಯನ್ನ ಅಳೆಯಬೇಕು. ಗಂಡ ಹೆಂಡತಿಯ ಸಂಬಂಧ ಸ್ನೇಹಿತರಂತೆ ಇರಬೇಕು. ರಾಜಕೀಯ ದಬ್ಬಾಳಿಕೆಯು ಸಾಮಾಜಿಕ ದಬ್ಬಾಳಿಕೆಯೊಂದಿಗೆ ಹೋಲಿಸಿದರೆ ಏನೂ ಅಲ್ಲ. ಸಮಾಜವನ್ನ ಧಿಕ್ಕರಿಸುವ ಒಬ್ಬ ಸುಧಾರಕನು ಸರ್ಕಾರವನ್ನ ಧಿಕ್ಕರಿಸುವ ರಾಜಕಾರಣಿಗಿಂತ ಹೆಚ್ಚು ಧೈರ್ಯಶಾಲಿ ವ್ಯಕ್ತಿ. ಕಾನೂನು ಹಾಗೂ ಸುವ್ಯವಸ್ಥೆಗಳು ರಾಜಕೀಯ ದೇಹದ ಔಷಧಿಗಳಾಗಿವೆ. ರಾಜಕೀಯ ದೇಹ ಅನಾರೋಗ್ಯಕ್ಕೆ ತುತ್ತಾದಾಗ ಔಷಧಿಯನ್ನ ನೀಡಲೇಬೇಕು. ಸಮುದ್ರಕ್ಕೆ ಬಿದ್ದಾಗ ತನ್ನ ಮೂಲ ಸ್ಥಿತಿ ಕಳೆದುಕೊಳ್ಳುವ ಹನಿಗಳಂತೆ ಮನುಷ್ಯನು ಸಮಾಜದಲ್ಲಿ ತನ್ನ ಮೂಲ ಅಸ್ತಿತ್ವ ಮತ್ತು ತನ್ನ ಸ್ಥಿತಿಯನ್ನ ಕಳೆದುಕೊಳ್ಳಬಾರದು. ಮನುಷ್ಯನ ಜನ್ಮ ಸಮಾಜದ ಉದ್ಧಾರಕ್ಕಿಂತ ಹೆಚ್ಚಾಗಿ ಸ್ವತಃ ಉದ್ಧಾರಕ್ಕಾಗಿ ಆಗಿದೆ. ನೀವು ಸಾಮಾಜಿಕ ಸ್ವಾತಂತ್ರ್ಯವನ್ನ ಸಾಧಿಸದಿದ್ದಾಗ ಕಾನೂನಿನಿಂದ ಯಾವುದೇ ಸ್ವಾತಂತ್ರ್ಯವನ್ನ ಒದಗಿಸಿದರೂ ಸಹ ನಿಮಗೆ ಯಾವುದೇ ಪ್ರಯೋಜನವಿಲ್ಲ. ಸಮಾನತೆಯು ಒಂದು ಕಲ್ಪನೆಯಾಗಿರಬಹುದು, ಆದರೆ ಅದೇನೇ ಇದ್ದರೂ ಅದನ್ನ ಆಡಳಿತ ತತ್ವವಾಗಿ ಸ್ವೀಕರಿಸಬೇಕು. ಮನಸ್ಸಿನ ಸ್ವಾತಂತ್ರ್ಯವೇ ನಿಜವಾದ ಸ್ವಾತಂತ್ರ್ಯವಾಗಿದೆ. ಮನಸ್ಸಿನಿಂದ ಮುಕ್ತರಾದ ವ್ಯಕ್ತಿ ಸರಪಳಿಗಳಿಂದ ಬಂಧಿಸಲ್ಪಡದಿದ್ದರೂ ಸಹ ಗುಲಾಮನೇ. ಉದಾಸೀನತೆಯು ಜನರ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುವ ಒಂದು ಕೆಟ್ಟ ರೋಗವಾಗಿದೆ. ಕಹಿ ವಿಷಯವನ್ನ ಸಿಹಿ ಮಾಡಲು ಸಾಧ್ಯವಿಲ್ಲ. ಯಾವುದರ ರುಚಿಯನ್ನ ಬೇಕಾದರೂ ಬದಲಿಸಬಹುದು, ಆದರೆ ವಿಷವನ್ನ ಅಮೃತವಾಗಿ ಬದಲಾಯಿಸಲು ಸಾಧ್ಯವಿಲ್ಲ.